ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ. ಜೊತೆಗೆ ನಾವು ಮಂತ್ರ ರಹಸ್ಯಗಳ ಬಗ್ಗೆನೂ ಮಾತಾಡ್ತೀವಿ, ಪವರ್ಫುಲ್ ಮಂತ್ರಗಳ ಬಗ್ಗೆನೂ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಗೊತ್ತಾ ಸ್ನೇಹಿತರೆ? ಇವತ್ತು ಸಿಂಗಲ್ ಮಂತ್ರದಿಂದ ಡಬ್ಬಲ್ ಟೆಕ್ನಿಕನ್ನು ಮಾಡ್ತಾ ಇದ್ದೀವಿ. ಡಬ್ಬಲ್ ಟೆಕ್ನಿಕ್, ಸಿಂಗಲ್ ಮಂತ್ರ. ಸ್ನೇಹಿತರೆ, ಇದು ಎಷ್ಟು ಪವರ್ಫುಲ್ ಅಂದರೆ, ನಿಮ್ಮ ಲೈಫಲ್ಲಿ ನೀವು ಏನನ್ನು ಅನ್ಕೋತಿರೋ, ಏನನ್ನು ಪಡ್ಕೋಬೇಕು ಅನ್ಕೋತಿರೋ ಅದನ್ನು ನೀವು ಪಡ್ಕೋಬೋದು, ಮ್ಯಾನಿಫೆಸ್ಟ್ ಮಾಡ್ಬೋದು. ಸ್ನೇಹಿತರೆ, ಇದು ಬರೀ ತಂತ್ರ ರಹಸ್ಯ ಮಾತ್ರ ಅಲ್ಲ, ಇದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ. ಸ್ನೇಹಿತರೆ, ಇದರಿಂದ ನೀವು ನಿಮ್ಮ ಲೈಫಲ್ಲಿ ನೀವು ಮೊದಲನೇದಾಗಿ ಲವ್ ಅಟ್ರಾಕ್ಷನ್ ಮಾಡ್ಬೋದು. ನೀವು ಇಷ್ಟಪಡುವ ವ್ಯಕ್ತಿಯು ನಿಮ್ಮನ್ನು ನೆನೆಸ್ಕೊಂಡು ಕಾಲ್ ಮಾಡೋ ಹಾಗೆ, ಮೆಸೇಜ್ ಮಾಡೋ ಹಾಗೆ, ನಿಮ್ಮನ್ನು ನೆನೆಸ್ಕೊಳ್ಳೋ ಹಾಗೆ ಮಾಡ್ಬೋದು. ಇಮಿಡಿಯೇಟಾಗಿ ಅವ್ರ ಮನಸ್ಸಲ್ಲಿರುವಂಥ ಭಾವನೆಯನ್ನು ಬದಲಾಯಿಸೋಕ್ಕೆ ನೀವು ಇದನ್ನು ಮಾಡ್ಬೋದು. ನೀವು ನಿಮ್ಮ ಮನಸ್ಸಲ್ಲಿರೋ ಫೀಲಿಂಗ್ಸನ್ನು ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಇದರಲ್ಲಿ ನೀವು ಮಾಡ್ಬೋದು. ಅವರು ನಿಮ್ಮನ್ನು ನೆನೆಸ್ಕೊಂಡು ಫೋನ್ ಮಾಡೋ ಹಾಗೆ ನೀವು ಇದರಲ್ಲಿ ಮಾಡ್ಬೋದು. ಸರಿನಾ? ನಿಮ್ಮಿಬ್ಬರ ಬಾಂಡಿಂಗನ್ನು ಸರಿ ಮಾಡೋದಕ್ಕೆ ನೀವು ಇದರಲ್ಲಿ ಮಾಡ್ಬೋದು. ನೀವು ಈ ಟೆಕ್ನಿಕನ್ನು ಬಳಸ್ಬೋದು. ಜೊತೆಗೆ ನಿಮ್ಮ ಲೈಫಲ್ಲಿರುವಂಥ ಸಮಸ್ಯೆಗಳನ್ನು ನೀವು ದೂರ ಮಾಡೋದಕ್ಕೆ ಮಾಡ್ಬೋದು. ದುಡ್ಡಿನ ಸಮಸ್ಯೆ ನಿವಾರಣೆ ಮಾಡಬೇಕಾ? ಮಾಡಿ. ನಿಮ್ಮ ಲೈಫಲ್ಲಿ ದುಡ್ಡನ್ನು ಸಂಪಾದನೆ ಮಾಡಬೇಕಾ? ಮಾಡಿ. ನೀವು ಶ್ರೀಮಂತಿಕೆಯನ್ನು ಆಕರ್ಷಣೆ ಮಾಡಬೇಕಾ? ಮಾಡಿ. ಜೊತೆಗೆ ನೀವು ಬ್ಯೂಟಿಯನ್ನು ಆಕರ್ಷಣೆ ಮಾಡಬೇಕಾ? ನಿಮ್ಮ ಫೇಸ್, ನಿಮ್ಮ ಐಸ್ ಗ್ಲೋ ಆಗಬೇಕಾ? ನೀವು ಇದರಲ್ಲಿ ಮಾಡ್ಬೋದು. ಅದನ್ನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು, ಅದನ್ನು ಕೂಡ ನೀವು ಪಡಿಬೋದು. ಸ್ನೇಹಿತರೆ, ನಿಮ್ಮ ಸಂಬಂಧಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಮಾಡ್ಬೋದು. ಬರೀ ಲವ್ ಅಟ್ರಾಕ್ಷನ್ಗೆ ಮಾತ್ರ ಅಲ್ಲ, ಫ್ಯಾಮಿಲಿ ರಿಲೇಷನ್ಗಳ ಸಂಬಂಧವನ್ನು ಕೂಡ ಸರಿ ಮಾಡ್ಕೊಳ್ಳೋಕ್ಕೆ ನೀವು ಇದನ್ನು ಮಾಡ್ಬೋದು. ಸರಿನಾ? ನೀವು ಇದರಲ್ಲಿ ನಿಮ್ಮ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾತ್ರ ನೀವು ಇದನ್ನು ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ಟೆಕ್ನಿಕ್ ಏನು? ಸ್ನೇಹಿತರೆ, ಇದನ್ನು ನೀವು ಪ್ರತಿಯೊಬ್ಬರು ಸುಲಭವಾಗಿ ಮಾಡ್ಬೋದು. ಅದರಲ್ಲಿ ಮೊದಲನೇ ಟೆಕ್ನಿಕನ್ನು ತಿಳಿಸ್ಕೊಡ್ತೀವಿ. ಇದನ್ನು ನೀವು ಯಾವ ಸಮಯದಲ್ಲಿ ಮಾಡ್ಬೋದು? ಬೆಳಗ್ಗೆ 5ರಿಂದ 7 ಗಂಟೆಯ ಒಳಗೆ, ರಾತ್ರಿ ಮಲಗುವ ಮುಂಚೆ. ಆಯಿತಾ? ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ಅದಕ್ಕೂ ಮುಂಚೆ ಮಾಡಿ, 11 ಗಂಟೆಗೆ ಮಲ್ಕೊಂಡ್ರೆ ಅದಕ್ಕೂ ಮುಂಚೆ ಮಾಡಿ. ಎಷ್ಟೊತ್ತಿಗಾರು ಮಲ್ಕೊಳ್ಳಿ, ಆ ಮಲಗೋ ಮುಂಚೆ ನೀವು ಇದನ್ನು ಮಾಡ್ಬೋದು. ಸರಿನಾ? ಬೆಳಗಿನ ಜಾವ ಮಾಡ್ಬೋದು, ರಾತ್ರಿ ಮಾಡ್ಬೋದು, 2 ಟೈಮು ಮಾಡ್ಬೋದು. ಸರಿನಾ? ಯಾವ್ದಾದ್ರು 1 ಟೈಮನ್ನು ಫಿಕ್ಸ್ ಮಾಡಿ, ಇಲ್ಲ 2 ಟೈಮ್ ಮಾಡ್ತೀನಿ ಅಂದರೂ ಮಾಡಿ. ಸರಿನಾ? ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೀವು ನಿಮ್ಮ ಕೈಯಲ್ಲಿ ನೀವು ಒಂದು ಎನರ್ಜಿ ಬಾಲನ್ನು ಸೃಷ್ಟಿ ಮಾಡ್ತೀರಾ. ಹೇಗೆ ಮಾಡ್ತೀರಾ? ಹೀಗೆ 2 ಕೈಯನ್ನು ರಬ್ ಮಾಡಿ, ಚೆನ್ನಾಗಿ ರಬ್ ಮಾಡಿ. ನಿಮ್ಮ ಕೈಯಲ್ಲಿ ಒಂದು ಬಿಸಿ ಹಬೆ ಬರುತ್ತೆ. ಫಾಸ್ಟಾಗಿ ರಬ್ ಮಾಡಿದಾಗ ಕೈಯಲ್ಲಿ 2 ಟಚ್ಚಾಗಿ ಬಿಸಿ ಹಬೆ ಬರುತ್ತಲ್ವ, ಅದನ್ನು ನೀವು, ಅದೇ ಎನರ್ಜಿ, ಸರಿನಾ? ಅದೇ ಎನರ್ಜಿನಲ್ಲಿ ನೀವು ಒಂದು ಬಾಲನ್ನು ಸೃಷ್ಟಿ ಮಾಡ್ತೀರಾ. ಆ ಬಾಲು ತುಂಬಾ ಗ್ಲೋಯಿಂಗ್ ಆಗಿ ವೈಟ್ ಬಾಲ್ ಆಗಿರುತ್ತೆ. ಸರಿನಾ? ಅದನ್ನು ನಾವು ಎನರ್ಜಿ ಬಾಲ್ ಅಂತ ಕರಿತೀವಿ. ಆ ಎನರ್ಜಿ ಬಾಲನ್ನು ನೀವು ದಪ್ಪ ಮಾಡ್ತೀರಾ, ಸಣ್ಣ ಮಾಡ್ತೀರಾ, ದಪ್ಪ ಮಾಡ್ತೀರಾ, ಸಣ್ಣ ಮಾಡ್ತೀರಾ, ದೊಡ್ಡದು ಮಾಡ್ತೀರಾ, ತುಂಬ ಚಿಕ್ಕದು ಮಾಡ್ತೀರಾ. ಕಣ್ಮುಚ್ಕೊಂಡು ಫೀಲ್ ಮಾಡಿ. ನೀವು ಕಣ್ಮುಚ್ಕೊಂಡು ಇದನ್ನು ಮಾಡಬೇಕಾದ್ರೆ ನಿಮ್ಮ ಕೋರಿಕೆಯನ್ನು ನೀವು ಕಲ್ಪನೆ ಮಾಡ್ಕೊತಾ ಇರಬೇಕು. ಒಂದು ಕೋರಿಕೆ, ಆಯಿತಾ? ಎಲ್ಲವನ್ನ ಜೊತೆಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಡಿ, ಆಯಿತಾ? ಒಂದು ಕೋರಿಕೆ, ಯಾವುದಾದ್ರೂ ಒಂದು ಕೋರಿಕೆನ ನೀವು ಕಲ್ಪನೆ ಮಾಡ್ಕೊತಾ ಇರಬೇಕು. ಅದು ಆಗ್ತಾ ಇರೋ ಥರ ಈ ಬಾಲ್ ಒಳಗಡೆ ಅದನ್ನು ನೀವು ತುಂಬಿಸ್ತಾ ಇರೋ ಥರ ಕಲ್ಪನೆ ಮಾಡ್ಕೊತಾ ಇರಬೇಕು. ಮಿನಿಮಮ್ ಎಷ್ಟು ಸಲ? 11 ಸಲ ಇಲ್ಲ 21 ಸಲ, ಆದಷ್ಟು ನಿಮ್ಮ ಕೈಲಾದಷ್ಟು ನೀವು ನಿಮ್ಮ ಕಲ್ಪನೆಯಲ್ಲಿ ಅದನ್ನು ಮನಸ್ಸಲ್ಲಿ ಹೇಳ್ಕೊತಾ ಇರಿ. ಜೋರಾಗಿ ಹೇಳಬೇಡಿ, ಆಯಿತಾ? ಬಾಯಿಂದ ಒಳಗಡೆ ಮನಸ್ಸಲ್ಲಿ ಹೇಳ್ಕೊತಾ ಇರಿ. ನನಗೆ ಈ ಕೆಲಸ ಆಗಿದೆ, ಇವತ್ತು ನಾನು ಇಷ್ಟಪಟ್ಟಿರೋ ಹುಡುಗ ಕಾಲ್ ಮಾಡ್ತಾ ಇದ್ದಾನೆ, ಪ್ರತಿ ಸಲ ಥ್ಯಾಂಕ್ ಯು ಹೇಳಿ. ಯೂನಿವರ್ಸ್ಗೆ ಪ್ರತಿ ಸಲ ಥ್ಯಾಂಕ್ಸ್ ಹೇಳಿ ಈ ಎನರ್ಜಿ ಬಾಲ್ ಒಳಗಡೆ ನಿಮ್ಮ ಕೋರಿಕೆಯನ್ನು ತುಂಬ್ತಾ ಇರ್ತೀರ. ಕಲ್ಪನೆ ಮಾಡ್ಕೊಳ್ಳಿ. ಕಲ್ಪನೆ ಮಾಡಿಕೊಂಡು ಆ ಕೋರಿಕೆಯನ್ನು ಮನಸ್ಸಲ್ಲಿ ಹೇಳ್ಕೊತಾ ಇರಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಾನು ಇಷ್ಟಪಟ್ಟಿರೋ ಹುಡುಗ ನನಗಿವತ್ತು ಫೋನ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಾನು ಇಷ್ಟಪಟ್ಟಿರೋ ಹುಡುಗ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ, ನನಗೆ ಫೋನ್ ಮಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನಗೆ ಈ ದಿನದಲ್ಲಿ ಒಂದು 10,000 ರೂಪಾಯಿ ನನ್ನ ಅಕೌಂಟಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ಈ ದಿನದಲ್ಲಿ ನನಗೆ 10,000 ದುಡ್ಡು ನನ್ನ ಅಕೌಂಟಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಈ ಬಾಲ್ ಒಳಗಡೆ ಒಂದು ಕೋರಿಕೆಯನ್ನು 11 ಸಲನೋ 21 ಸಲನೋ ತುಂಬಬೇಕು. ಸರಿನಾ? ಹೇಳ್ಕೊಂಡು ತುಂಬಿ. ಜೊತೆಗೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ನೀವು ಎನರ್ಜಿ ಬಾಲಲ್ಲಿ ನಿಮ್ಮ ಕೋರಿಕೆನ ಹೇಳಿದ ಮೇಲೆ ನಾನು ಹೇಳ್ಕೊಡೋವಂಥ ಈ ಮಂತ್ರವನ್ನು ಹೇಳಬೇಕು. ಓಂ ಶಕ್ತಿ ಪ್ರಾಣಾಯ ನಮಃ, ಓಂ ಶಕ್ತಿ ಪ್ರಾಣಾಯ ನಮಃ. ಇದನ್ನು ನೀವು 3 ಸಲ ಹೇಳಬೇಕು. 3 ಸಲ ಹೇಳಿಕೊಂಡು ಆ ಎನರ್ಜಿ ಬಾಲನ್ನು, ಈ ಮೊದಲನೇ ಟೆಕ್ನಿಕಲ್ಲಿ ಆ ಎನರ್ಜಿ ಬಾಲನ್ನು ನಿಮ್ಮ ಹಾರ್ಟಿಗೆ, ನಿಮ್ಮ ಬಾಡಿಗೆ, ನಿಮ್ಮ ಹಾರ್ಟಿಗೆ ಅದನ್ನು ಕನೆಕ್ಟ್ ಮಾಡಬೇಕು. ಅಂದರೆ ಬಾಡಿಗೆ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಬಿಡಬೇಕು. ಸರಿನಾ? ಆ ಎನರ್ಜಿ ಬಾಲನ್ನು ನಿಮ್ಮ ಹಾರ್ಟ್ಗೆ ಫಸ್ಟು ನೀವು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಬಿಡಬೇಕು. ಕಲ್ಪನೆ ಮಾಡ್ಕೊಳ್ಳಿ. ಓಂ
ಶಕ್ತಿ ಪ್ರಾಣಾಯ ನಮಃ, ಓಂ ಶಕ್ತಿ ಪ್ರಾಣಾಯ ನಮಃ, ಓಂ ಶಕ್ತಿ ಪ್ರಾಣಾಯ ನಮಃ ಅಂತೇಳಿ ಆ ಎನರ್ಜಿ ಬಾಲನ್ನು ನಿಮ್ಮ ಹಾರ್ಟಿಗೆ ಕನೆಕ್ಟ್ ಮಾಡಬೇಕು. ಹಾರ್ಟ್ ಒಳಗಡೆ ಅಬ್ಸರ್ವ್ ಆಗೋ ಥರ ನೀವು ಕಲ್ಪನೆ ಮಾಡ್ಕೋತಾ ಇರಬೇಕು. ಅದು ಅಬ್ಸರ್ವ್ ಆಗ್ತಾ ಇರುತ್ತೆ ಬಾಡಿನಲ್ಲಿ, ಸರಿನಾ? ನೀವು ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗೋ ಥರ ಕಲ್ಪನೆನೂ ಮಾಡ್ಕೋತಾ ಇರಬೇಕು. ಎನರ್ಜಿ ಬಾಲು ಗ್ಲೋ ಆಗಿ ನಿಮ್ಮ ಹಾರ್ಟ್ ಒಳಗಡೆ ಡಿಸಪಿಯರ್ ಆಗ್ತಾ ಇರೋ ಥರ, ಮಾಯ ಆಗ್ತಾ ಇರೋ ಥರ ನೀವು ಕಲ್ಪನೆ ಮಾಡ್ಕೋತಾ ಇರಬೇಕು, ಸರಿನಾ? ಅದು ಮೊದಲನೇ ಟೆಕ್ನಿಕ್ಕು. ಇದಾದಮೇಲೆ ನೆಕ್ಸ್ಟ್ ಎರಡನೇ ಟೆಕ್ನಿಕ್ ಏನು? ಎರಡನೇ ಟೆಕ್ನಿಕ್ಕು, ಇದೇ ಬಾಲನ್ನು ಕ್ರಿಯೇಟ್ ಮಾಡಿ, ಸೇಮ್ ಪ್ರೊಸೀಜರ್ ಮಾಡಿ, ಸೇಮ್ ಪ್ರೊಸೀಜರು ಕೈ ಉಜ್ಜಿಬಿಟ್ಟು ಎನರ್ಜಿ ಬಾಲನ್ನು ಕ್ರಿಯೇಟ್ ಮಾಡಿ ನಿಮ್ಮ ಕೋರಿಕೆಯನ್ನು ಅದರಲ್ಲಿ ಹೇಳಿ. ಅದೇ ಕೋರಿಕೆ, ಸರಿನಾ? ಹಾರ್ಟ್ ಒಳಗಡೆ ಸೇರಿಸುವಾಗ ಯಾವ ಥರ ಕೋರಿಕೆ ಮಾಡಿದ್ರಿ ಅದೇ ಕೋರಿಕೆಯನ್ನು ಮತ್ತೆ ಮಾಡಿ, ಆಯಿತಾ? ಮತ್ತೆ ಮಾಡಿ ಎನರ್ಜಿ ಬಾಲ್ ಒಳಗಡೆ ತುಂಬಿಸ್ಬಿಟ್ಟು ನೀವೇನು ಮಾಡ್ತೀರಾ, ನೀವು ಆ ಕೋರಿಕೆಯನ್ನು ನೀವು ಓಂ ಶಕ್ತಿ ಪ್ರಾಣಾಯ ನಮಃ ಅಂತೇಳಿ ಆ ಕೋರಿಕೆಯನ್ನು ಎಷ್ಟು ಸಲ ಹೇಳ್ಬೇಕು? ಫಸ್ಟು 11 ಸಲ ಕೋರಿಕೆ, 11 ಅಥವಾ 21 ಸಲ ಕೋರಿಕೆನ ಹೇಳಿಬಿಟ್ಟು ಆ ಶಕ್ತಿ ಪ್ರಾಣಾಯ ನಮಃ ಅಂತೇಳಿ ಒಂದೇ ಸಲ ತೆಗೆದು ಅದನ್ನು ಆಕಾಶಕ್ಕೆ ಎಸಿಬಿಡಬೇಕು. ಹೀಗೆ ಹೆಸ್ಬಿಡಿ, ಮೇಲಕ್ಕೆ ಹೆಸ್ಬಿಡಿ, ಕಣ್ಣು ಮುಚ್ಕೊಂಡು ಫೀಲ್ ಮಾಡಿ ಮೇಲಕ್ಕೆ ಹೆಸಿರಿ. ಬಾಲು ಮೇಲೆ ಸ್ಕೈ ಹತ್ರ ಹೋಗ್ತಾ ಇದೆ, ಆಕಾಶಕ್ಕೆ ಹೋಗ್ತಾ ಇದೆ. ಆಕಾಶಕ್ಕೆ ಹೋಗಿ ಗೋಲ್ಡನ್ ಗ್ಲೋ ಆಗಿ ಅದು ಅಲ್ಲಿ ಡಿಸಪಿಯರ್ ಆಗ್ತಾ ಇರೋ ಥರ, ಅದು ಮಾಯ ಆಗ್ತಾ ಇರೋ ಥರ ಕಲ್ಪನೆ ಮಾಡಬೇಕು, ಸರಿನಾ? ಇಷ್ಟನ್ನು ನೀವು ಮಾಡಬೇಕು. 2 ಟೆಕ್ನಿಕ್ಕು, ಸಿಂಗಲ್ ಮಂತ್ರ. ಎಷ್ಟು ಪವರ್ಫುಲ್ಲು ಸ್ನೇಹಿತರೆ! ಇದು ತುಂಬಾ ಪವರ್ಫುಲ್ಲು. ತುಂಬಾ ಶ್ರದ್ಧೆಯಿಂದ ಪ್ರತಿದಿನ ಮಾಡಿ, ಆಯಿತಾ? ಪ್ರತಿದಿನ ಮಾಡಿ ಇಮಿಡಿಯೇಟಾಗಿ ರಿಸಲ್ಟ್ಗಳು ಬರೋದನ್ನು ನೋಡ್ಬೋದು, ಸರಿನಾ? ತಕ್ಷಣದಲ್ಲೇ ನೀವು ಇಷ್ಟಪಟ್ಟವರು ಲವ್ ಅಟ್ರಾಕ್ಷನ್ ಆಗ್ಬಿಡ್ತಾರೆ, ಇಮಿಡಿಯೇಟಾಗಿ ಮಾಡಿಬಿಡ್ತಾರೆ ಅಂತಲ್ಲ. ಅಂದರೆ ಸ್ವಲ್ಪ ಸ್ವಲ್ಪನೇ ಅವ್ರಿಗೆ ಫೀಲಿಂಗ್ಗಳು ಪ್ರತಿದಿನ ಮಾಡೋದ್ರಿಂದ ನಿಮ್ಮ ಎಮೋಷನು, ಪ್ರೀತಿ, ಫೀಲಿಂಗ್ಸ್ ಎಲ್ಲ ಅವ್ರಿಗೆ ತಲುಪ್ತಾ ಇರುತ್ತೆ ಅಲ್ವಾ? ಆವಾಗ ಸ್ವಲ್ಪನೇ ನಿಮಗೆ ರಿಸಲ್ಟ್ ಬರೋದು ಕಾಣಿಸುತ್ತೆ, ಸರಿನಾ? ಇದನ್ನು ನೀವು ಪ್ರತಿದಿನ ಮಾಡಬೇಕು. ಮಿನಿಮಮ್ 41 ದಿನ ಕಂಟಿನ್ಯೂಸ್ ಆಗಿ ಮಾಡಿ. ನಿಮ್ಮ ಕೋರಿಕೆ ಕೋರಿಕೆ ಈಡೇರಿದ್ಮೇಲೆ ಮತ್ತೊಂದು ಕೋರಿಕೆಗೆ ಮತ್ತೆ ಮಾಡಿ, ಸರಿನಾ? ಆಯಿತಾ? ಒಂದೇ ಸತಿಗೆ ಮಾಡಿ ನಿಲ್ಲಿಸ್ಬಿಡೋದಲ್ಲ, ಒಂದು ಕೋರಿಕೆಗೆ ಒಂದು ಸಲ ಮಾಡಿ. ಆ ಕೋರಿಕೆ ಈಡೇರಿದ್ಮೇಲೆ ಮತ್ತೆ ಬೇರೆ ಕೋರಿಕೆಗೋಸ್ಕರ ಮತ್ತೆ ಮಾಡಿ, ಸರಿನಾ? ತುಂಬಾ ಪವರ್ಫುಲ್ಲು. ತುಂಬಾ ಶ್ರದ್ಧೆಯಿಂದ, ನಂಬಿಕೆಯಿಂದ ಪ್ರತಿದಿನ ಮಾಡಿ, ಆಯಿತಾ? ಮಲ್ಕೊಳ್ಳೋಕ್ಕೂ ಮುಂಚೆ ಬೆಳಗಿನ ಜಾವ ಯಾವ ಟೈಮಲ್ಲಾದರೂ ಸರಿ ನೀವು ಇದನ್ನು ಮಾಡ್ಬೋದು. ಆದರೆ ಇದರ ಫಲ ಹೇಗೆ ಬರುತ್ತೆ ಅಂದರೆ 3ರಿಂದ 7 ದಿನದಲ್ಲಿ ನಿಮ್ಮ ಮೈಂಡು ಕಾಮ್ ಆಗಿರುತ್ತೆ, ಸರಿನಾ? ತಾಳ್ಮೆಯಿಂದ ಇರ್ತೀರಾ, ಮನಸ್ಸು ಕೂಲಾಗಿರುತ್ತೆ. ನೀವು ಗ್ಲೋನೆಸ್ನ ಇನ್ಕ್ರೀಸ್ ಆಗ್ತಾ ಇರೋದನ್ನ ನೋಡ್ತಾ ಇರ್ತೀರಾ. ಫೇಸ್ ಗ್ಲೋ ಇರ್ಬೋದು, ಬಾಡಿನಲ್ಲಿರ್ಬೋದು, ಎನರ್ಜಿ ಇರ್ಬೋದು, ಸ್ವಲ್ಪನೇ ಸೈನ್ಗಳು ಸಿಗ್ತಾ ಇರ್ತವೆ. ಅಂದ್ರೇನು ಹೇಳಿ, ಸ್ವಲ್ಪನೇ ನಿಮಗೆ ರಿಸಲ್ಟ್ ಬರೋದು ಲೈಟಾಗಿ ಫೀಲ್ ಆಗ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ, ಸರಿನಾ? 3ರಿಂದ 7 ದಿನದಲ್ಲಿ. ಅಲ್ಲಲ್ಲಿ ಏಂಜಲ್ ನಂಬರ್ಗಳು ಕಾಣಿಸ್ತಾ ಇರ್ತವೆ, ಸರಿನಾ? 1111, 222, 333, 344 ಈ ಥರ ಏಂಜಲ್ ನಂಬರ್ಗಳು ನಿಮಗೆ ಎಲ್ಲಂದರಲ್ಲಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. 7ರಿಂದ 21 ದಿನದಲ್ಲಿ ನೀವು ಲವ್ ಅಟ್ರಾಕ್ಷನ್ನ ಮಾಡ್ತಾ ಇರ್ತೀರಾ. ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮನ್ನು ನೆನೆಸ್ಕೊಳ್ಳೋದನ್ನು ನೀವು ಫೀಲ್ ಮಾಡ್ತೀರಾ. ಅವ್ರು ನಿಮಗೆ ಮೆಸೇಜ್ ಮಾಡೋದನ್ನು ಫೀಲ್ ಮಾಡ್ತೀರಾ. ದುಡ್ಡುಗೋಸ್ಕರ ಮಾಡ್ತಾ ಇತ್ತು ಅಂತಂದರೆ ಹಣದ ಫ್ಲೋ ಆಗ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ತೀರಾ. ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ನಿಮಗೆ ಆಪರ್ಚುನಿಟೀಸು ಸಿಗ್ತಾ ಇರುತ್ತೆ, ಸರಿನಾ? ಆ ರೀತಿಯಲ್ಲಿ ಇದು ನೀವು ಕೆಲಸ ಮಾಡ್ತಾ ಇರುತ್ತೆ, ರಿಸಲ್ಟ್ ಬರ್ತಾ ಇರುತ್ತೆ. 21 ದಿನದಿಂದ 41 ದಿನದಲ್ಲಿ ನೀವು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಬೋದು. ನೀವು ದೂರ ಆಗಿರುವಂಥ ವ್ಯಕ್ತಿಗಳನ್ನು ವಾಪಸ್ ಬರೋ ಹಾಗೆ ಮಾಡ್ಬೋದು. ಆ ರೀತಿಯಲ್ಲಿ ರಿಸಲ್ಟ್ ಬರ್ತಾ ಇರುತ್ತೆ. ನೀವು ಹೊಸ ಬಿಸ್ನೆಸ್ಗಳಿಗೆ, ಜಾಬ್ಗಳಿಗೆ, ಸ್ವಂತ ಮನೆಗೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ರೆ ನೀವು ಅದನ್ನು ಕೂಡ ಇದರಲ್ಲಿ ಮಾಡ್ಬೋದು. ನಿಮಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಂಬಂಧಗಳನ್ನು ಸರಿ ಮಾಡ್ಕೋಬೋದು, ಅದು ಕೂಡ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸ್ನೇಹಿತರೆ, ಇಷ್ಟು ಕೂಡ ಇದರಲ್ಲಿ ರಿಸಲ್ಟ್ ಬರೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫನ್ನು ನೀವು ಇಷ್ಟಪಡೋ ರೀತಿಯಲ್ಲಿ ನೀವು ಬದಲಾಯಿಸಿಕೊಂಡು ಪ್ರಯತ್ನ ಮಾಡ್ಬೋದು. ಜೊತೆಗೆ ಸ್ನೇಹಿತರೆ, ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಸರಿನಾ? ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಜೊತೆಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಆಯಿತಾ? ಜೊತೆಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಸ್ನೇಹಿತರೆ, ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.